ಸೊ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಮೋದಿ ಕೇರ್ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಪ್ರಾಡಕ್ಟು, ದುಡ್ಡು, ಬಿಸ್ನೆಸ್ ಅಂತಲ್ಲ. ಮೋದಿ ಕೇರ್ ಲೈಫ್ ಹೇಗೆ ಕೊಡುತ್ತೆ, ಲೈಫ್ ಸ್ಟೈಲನ್ನು ಹೇಗೆ ಚೇಂಜ್ ಮಾಡುತ್ತೆ, ಹೇಗೆ ಎಂಜಾಯ್ಮೆಂಟ್ ಕೊಡುತ್ತೆ. ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GK ಸ್ಟುಡಿಯೋ. ಸೊ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ, ಆದ್ದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಗುರುಗಳಾದಂಥ ಲೋಕೇಶ್ ಸರ್ ಮತ್ತು ಇನ್ನೊಂದಷ್ಟು ಜನ ತಂಡದವರು ಥೈಲ್ಯಾಂಡ್ ಟ್ರಿಪ್ಗೆ ಹೊರಟಿದ್ದಾರೆ ಮೋದಿ ಕೇರ್ ಕಡೆಯಿಂದ ಸಂಪೂರ್ಣ ಉಚಿತವಾಗಿ. ಬನ್ನಿ ಇನ್ನೂ ಎಷ್ಟು ವಿಚಾರ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬಂದ್ವಿ ಏರ್ಪೋರ್ಟ್ ಕಡೆಗೆ. ಅದಕ್ಕೆ ಸಿಂಬಲೈಸ್ ಆಗಿ ನಮ್ಮ ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನೋಡ್ಕೊಳ್ರಪ್ಪ, ಕೈ ಮುಚ್ಕೊಳ್ರಪ್ಪ. T2 ಬಂತು ನೋಡಿ ಸ್ನೇಹಿತರೆ. ಯಾವ ಒಂಥರ ಈ 7 ಸ್ಟಾರ್ ಇಲ್ಲಿಂದ ನೋಡಿದ್ರೆ. ನೋಡಿ ಸ್ನೇಹಿತರೆ, ಏರ್ಪೋರ್ಟ್ ಅರೈವಲ್ ಏರಿಯಾ ಇದು. ಸೊ ಎಲ್ಲ ತಿಂಡಿ ತಿನಿಸುಗಳು ಎಲ್ಲ ಸಿಗುವಂಥದ್ದು ಇದೇ ಫ್ಲೋರಲ್ಲೇ. ನೋಡಿ ಸ್ನೇಹಿತರೆ, ಇದು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಕಾಣಿಸ್ತು. ಎಲ್ಲ ಓದೋದು ನೀವು ಓದ್ಕೊಳ್ರಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಓದ್ಬಿಟ್ಟು. ನೋಡಿ ಇದು ಸೊ ಕಂಪ್ಲೀಟ್ ಈ ವೇಸ್ಟಿಂದ ಮಾಡಿರೋವಂಥದ್ದು. ಕೇಬಲ್ಸು ಎಲ್ಲ ಒಂಥರ ಈ ಕಂಪ್ಲೀಟ್ ಈ ವೇಸ್ಟ್ನ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಇವತ್ತು ನೋಡ್ತಾ ಇರೋದು ನಾನು. ಇದು ಇಷ್ಟು ದಿವಸ ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ಬಂದಾಗ. ನೋಡಿ ನಮ್ಮ ಸರಲ್ಲಿ ಇದ್ದಾರೆ. ಸೊ ಫೈನಲಿ ಮೇಲೆ ಬಂದಿದ್ವಿ. ನೋಡಿ ಫಸ್ಟ್ ನೋಡ್ತಾ ಇರೋದು ನಮ್ಮ ಅಕ್ಕವ್ರನ್ನ. ಇವರು ಆಲ್ರೆಡಿ ಕ್ವಾಲಿಫೈ ಆಗಿರೋವಂಥದ್ದು. ಎಲ್ಲಿಗೆ ಅಂತ ಕೇಳೋದಾದರೆ ಥೈಲ್ಯಾಂಡ್ ಟ್ರಿಪ್ಗೆ ಕ್ವಾಲಿಫೈ ಆಗಿರೋವಂಥದ್ದು. ಏನಿಸ್ತದೆ ನಿಮಗೆ? ತುಂಬ ಖುಷಿ ಅನಿಸ್ತಿದೆ. ಸೊ ಮೋದಿ ಕೇರ್ ಗುಡ್, 100%, 200%. ಎಸ್, ಅರ್ಥ ಆಯ್ತಲ್ವಾ? ಸೊ ಮೋದಿ ಕೇರಿಂದ ಮಾಡೋಂಥದ್ದು ಏನು ಸಾಧನೆಗಳು ಅಂತ ನಿಮಗೆ ಗೊತ್ತಾಗ್ತಾಯಿದೆ ಈಗ. ಸೊ ಅದ್ಭುತವಾದ ಒಂದು ಸಾಧನೆಗಳು ಮಾಡ್ತಾಯಿದ್ದಾರೆ ಎಲ್ಲರೂ. ಸೊ ಯಾಕೆ ಮೋದಿ ಕೇರಲ್ಲಿ ಇರಬೇಕು, ಮೋದಿ ಕೇರಲ್ಲಿ ಇದ್ದರೆ ಯಾವ ರೀತಿ ಒಂದು ಅಚೀವ್ಮೆಂಟ್ ಸಿಗುತ್ತೆ ಮತ್ತು ಎಷ್ಟು ಒಂದು ಇದಾಗತ್ತೆ ಅಂತ ಗೊತ್ತಾಗತ್ತೆ. ಹಾಯ್ ಸರ್, ನಮ್ಮ ರವೀಂದ್ರ ಸ್ಟೂಡೆಂಟ್ ಸರ್. ಹಾಯ್ ಬನ್ನಿ. ಅದಕ್ಕೆ ಹೇಳ್ತಿದ್ದೆ, ನೀವು ಹೀಗೆ ಎಂಜಾಯ್ ಮಾಡಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲ ನೋಡ್ತಾ ಇದ್ದಾರಲ್ವಾ? ಸೊ ಇದಿಷ್ಟು ಕಂಪ್ಲೀಟ್ಲಿ ಬ್ಯಾಚ್. ಇಲ್ಲಿ ಯಾರ್ಯಾರು ಇದ್ದಾರೆ, ಸೊ ಎಲ್ಲ ಥೈಲ್ಯಾಂಡ್ ಟ್ರಿಪ್ಗೆ ಕ್ವಾಲಿಫೈ ಆಗಿ ಓಡ್ತಾ ಇರೋಂಥ ವ್ಯಕ್ತಿಗಳು. ಆಲ್ರೆಡಿ ಒಂದಷ್ಟು ಬ್ಯಾಚ್ಗಳು ಹೋಗಿ ಬಂದಿದ್ದಾವೆ. ಇದು ಫೈನಲ್ ಬ್ಯಾಚು. ಸೊ ಈ ರೀತಿ ಒಂದು ಟ್ರಿಪ್ ಯಾವುದು ಪೇಯ್ಡ್ ಅಲ್ಲ. ಸೊ ಇದೆಲ್ಲ ಟ್ರಿಪ್ಪನ್ನು ಕಂಪ್ಲೀಟ್ಲಿ ಕಂಪ್ನಿ ಕಡೆಯಿಂದ ಆರ್ಗನೈಸ್ ಮಾಡಿರೋವಂಥದ್ದು, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಮಾತ್ರ. ಸೊ ಇದ್ರೆ ನೀವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದರೆ ಮೋದಿ ಕೇರ್ಗೆ ಎಂಟ್ರಿ ಆಗಬೇಕಂದ್ರೆ ಸೊ ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಡೆಫಿನೆಟಾಗಿ ಈ ರೀತಿಯಾದಂಥ ಒಂದು ಲೈಫ್ ಬೇರೆಲ್ಲೂ ಸಿಗಲ್ಲ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಎಕ್ಸೈಟ್ಮೆಂಟು ಬಹಳಷ್ಟು ಇದೆ. ಈಗ ನಾವು ನೋಡ್ತಾ ಇದ್ದೀರಿ, ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ ಇವತ್ತು. ಹಾಗೆ ಮತ್ತು ಫಾರಿನ್ ಟ್ರಿಪ್ ಓಡಾಡ್ಕೊಂಬರ್ತೀವಿ. ಎಲ್ಲಿ ಹೀಗೆ ಎಷ್ಟು ಲಕ್ಸುರಿ ಆಗಿದೆ ಇಲ್ಲಿ, ಅದೇ ರೀತಿ ನಮ್ಮ ಟ್ರಿಪ್ಪು ಲಕ್ಸುರಿಯಾಗಿರುತ್ತೆ. ನಿಮಗೆ ಎಲ್ಲ ಹೋಟೆಲ್ಸು, 5 ಸ್ಟಾರ್ ಹೋಟೆಲು, ಎಲ್ಲ ಒಂದು ಹಾಸ್ಪಿಟಾಲಿಟಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಕಂಪ್ನಿ ಯಾವ ರೀತಿ ನಮಗೆ ನಮ್ಮ ಕಸ್ಟಮರ್ಸನ್ನ, ನಮ್ಮ ಅಡ್ವೈಸರ್ನ ಯಾವ ರೀತಿ ಹಾಸ್ಪಿಟಾಲಿಟಿ ಮಾಡುತ್ತೆ, ಯಾವ ರೀತಿ ಸಪೋರ್ಟ್ ಮಾಡುತ್ತೆ, ಆ್ಯಂಡ್ ಹೇಗೆ ನಮ್ಮನ್ನು ಎಂಜಾಯ್ ಮಾಡಿಸುತ್ತೆ ಅಂದರೆ ಎಂಜಾಯ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀವಿ. ನಿಮಗೂ ಈ ಥರ ಎಂಜಾಯ್ಮೆಂಟ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ನಿಮಗೂ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಫಾರಿನ್ಗೆ ಹೋಗ್ತಿದ್ದೀನಿ. ಅಲ್ಲಿ ಹೋಗಿ ಬಂದಮೇಲೆ ಹೇಳ್ತೀನಿ ಏನಂತ. ಎಲ್ಲರಿಗೂ ನಮಸ್ತೆ. ಫಸ್ಟ್ ಟೈಮು ನಾನು ಏರ್ಪೋರ್ಟ್ಗೆ ಬಂದಿರೋದು, ಸೆಕೆಂಡ್ ಟೈಮು. ಆದರೂ ಫ್ಲೈಟ್ ಹತ್ತಿರದ್ದು ಇದೆ ಫಸ್ಟ್ ಟೈಮು. ಮೋದಿ ಕೇರ್ ತುಂಬ ಇದಿದೆ, 100% ಗ್ಯಾರಂಟಿ ಇದೆ. ಮತ್ತು ತುಂಬ ಖುಷಿ ಆಗ್ತಾ ಇದೆ. ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಟ್ರಿಪ್ ಮುಗಿಸ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಥ್ಯಾಂಕ್ ಯು. ಇರುವಂಥದ್ದು ತಂದೆ ಮಗ ಇಬ್ಬರು ಬರ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಸರ್ ಅನಿಸ್ತಾ ಇದೆ? ತುಂಬ ಎಂಗೇಜ್ಮೆಂಟ್ ಇದೆ. ನಾವು ಯಾವತ್ತೂ ಫ್ಲೈಟ್ ಹತ್ತಿರಲೇ ಇಲ್ಲ. ಮುಂದೆ ನಮ್ಮ ಮಕ್ಕಳು ಓದಿ ಅವರೇನಾದರೂ ಕರ್ಕೊಂಡೋದ್ರೆ ನಮಗೊಂದು ಚಾನ್ಸ್ ಇರ್ತದೆ ಅಂದ್ಕೊಂಡಿದ್ವಿ. ಆದರೆ ಮೋದಿ ಕೇರು ನಮಗೊಂದು ಅದ್ಭುತವಾದ ಅವಕಾಶ ಕೊಟ್ಟೋದ್ರಿಂದ
ನಮ್ಮ ಮುಖಾಂತರ ನಾವೇನೇ ಹೋಗ್ತಾ ಇದ್ದೀವಿ, ನಮ್ಮ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತೈತೆ. ಮತ್ತು ಪ್ರತಿ ವರ್ಷವೂ ಕೂಡ ಇಂಥದ್ದು ಒಂದೊಂದು ಟ್ರಿಪ್ನ ಹೋಗ್ತಾನೆ ಇರ್ತೀವಿ ಅಂತ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಐತೆ. ಸರ್, ನಾವು ತಿಪ್ಪೂರಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ, ಜೊತೆಗೆ ಡೈರಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮಗ ಸ್ಟೂಡೆಂಟ್ ಒಂದು 9th ಓದ್ತಾವನೆ. ನೋಡಿ ಸ್ನೇಹಿತರೆ, ತಿಳ್ಕೊಳ್ಳಿ, ಇದೊಂದು ಮೋದಿ ಕೇರಲ್ಲಿ ಯಾರು ಏನು ಅಂತ ಅಲ್ಲ, ವ್ಯವಸಾಯ ಮಾಡುವಂಥ ವ್ಯಕ್ತಿನೂ ಸಹ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಭಾಳಷ್ಟು ಸರಿ ನಾವು ಫಾರಿನ್ ಟ್ರಿಪ್ ಹಾಕಿದ್ದೀವಿ. ಆವಾಗೆಲ್ಲ ಇಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ, ಯಾಕೆಂದರೆ ಒಬ್ಬರು ಫ್ರೆಂಡ್ಸ್ ಜೊತೆ ಹೋಗಿ ಬರ್ತಾ ಇದ್ವಿ. ಈಗ ಹಂಗಿಲ್ಲ, ಟೀಮ್ ಜೊತೆ ಹೋಗ್ತಾ ಇದ್ದೀವಿ. ಅದು ಎಲ್ಲ ಯಂಗ್ಸ್ಟರ್ಸು ಫಸ್ಟ್ ಹೋಗ್ತಾ ಇರ್ತಕ್ಕಂಥವ್ರು, ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ ನೋಡ್ತಾ ಇರ್ತಕ್ಕಂಥವ್ರು. ಎಷ್ಟೊಂದು ಎಕ್ಸೈಟ್ಮೆಂಟ್ ನನಗಿದೆಯೋ, ನನಗಿಂತ 100 ಪಟ್ಟು ಎಕ್ಸೈಟ್ಮೆಂಟು ಅವ್ರಿಗಿದೆ. ಅವ್ರ ಜೊತೆ ನನಗೂ ಎಕ್ಸೈಟ್ಮೆಂಟ್ ಇದೆ. ಈಗ ನೋಡಿ ಇವರೊಬ್ರು ಕೊಡ್ತೀನಿ, ಅವ್ರ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಕೇಳಿ. ಈಗ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಏಜ್ ಎಷ್ಟು ಅಂತ ಹೇಳ್ಬಿಟ್ಟು ಮಾತಾಡಿ, ಯಾಕಂದ್ರೆ ಹೇಳಿ. ಹಾಯ್, ನನ್ನ ಹೆಸರು ದಾಕ್ಷಿಣಿ ಅಂತ ಹೇಳಿ, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ನಾನು. ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಿದ್ವಿ ಫ್ಲೈಟ್ ಮೇಲೆ ಹೋಗೋದನ್ನ, ಬಟ್ ನನಗೂ ಫ್ಲೈಟ್ ಅಂದರೆ ತುಂಬ ಭಯ. ಆದರೂ ಎಕ್ಸೈಟ್ಮೆಂಟ್ ತುಂಬ ಆಗ್ತಾಯಿದೆ. ಫಸ್ಟ್ ಟೈಮ್, ಅದು ಈ ವಯಸ್ಸಲ್ಲೇ 25 ವರ್ಷದ ವಯಸ್ಸಲ್ಲೇ ಫಸ್ಟ್ ಟೈಮ್ ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ಸೊ ಹೋಗಿ ಬಂದು ಹೇಗೆ ಎಂಜಾಯ್ ಮಾಡಿದ್ವಿ ಅಂತೇಳಿ ನೆಕ್ಸ್ಟ್ ಅದನ್ನು ಶೇರ್ ಮಾಡ್ಕೊಳ್ತೀವಿ. ನಮ್ಮ ಗುರುಗಳು ಸರಿ ಇವರು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಟೈಮು ನಾನು ಇವರಿಬ್ಬರು ಫ್ರೀಯಾಗಿ ಮೋದಿ ಕೇರ್ ಕಡೆಯಿಂದ ಟ್ರಿಪ್ ಹೋಗಿ ಬರ್ತೀವಿ. ಎಸ್ ಸ್ನೇಹಿತರೆ, ಈ ಸಾರಿ ಟ್ರಿಪ್ ಹೋಗಿ ಬರ್ತೀವಿ. ಹೇಗೆ ಎಂಜಾಯ್ಮೆಂಟ್ ಮಾಡಿದ್ವಿ, ಅದು ಫ್ರೀ ಆಫ್ ಕಾಸ್ಟಲ್ಲಿ. ನಾವು ಎಲ್ಲಿ ₹1 ಖರ್ಚು ಮಾಡುವಂಥ ಅವಶ್ಯಕತೆ ಇರಲ್ಲ. ಏರ್ಪೋರ್ಟ್ ತನಕ ಮಾತ್ರ ನಾವು ಬಂದಿದ್ದೀವಿ, ನಮ್ಮ ಖರ್ಚಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ. ಮತ್ತು ಇಲ್ಲಿಂದ ವಾಪಸ್ ಮನೆಗೆ ಹೋಗೋವಾಗ ಮಾತ್ರನೇ ನಮ್ಮ ಖರ್ಚು. ಇಲ್ಲಿಂದ ಥೈಲ್ಯಾಂಡ್ಗೆ ಹೋಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಇಲ್ಲಿ ತನಕ ಬರೋ ತನಕ ನಮ್ಮ ಕಂಪ್ನಿ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ, ತೋರಿಸ್ತಾ ಇರ್ತೀವಿ ಎಂಜಾಯ್ಮೆಂಟ್ ಹೇಗಿರುತ್ತೆ. ಜೋಬಿಂದ ಹಣ ಖರ್ಚಾದರೆ ಹೇಗಿರುತ್ತೆ ಎಂಜಾಯ್ಮೆಂಟ್, ಜೋಬಿಂದ ಹಣ ಖರ್ಚಿಲ್ಲದೆ ಕಂಪ್ನಿ ನಮ್ಮನ್ನು ಎಂಜಾಯ್ಮೆಂಟ್ ಮಾಡಿಸಿದ್ರೆ ನಮಗೆ ಎಂಜಾಯ್ಮೆಂಟ್ ಹೇಗಿರುತ್ತೆ ಅನ್ನೋಂಥದ್ದು, ಆ ಎಂಜಾಯ್ಮೆಂಟ್ ಜೋಶ್ ಲೆವೆಲನ್ನು ನೀವು ನೋಡ್ತೀರಾ ಅಂತೆ. ಥ್ಯಾಂಕ್ ಯು, ಸ್ಟೇ ಟ್ಯೂನ್. ಸೊ ನೆಕ್ಸ್ಟು ಬರುವಂಥ ವ್ಲಾಗ್ಸ್ ಎಲ್ಲನೂ ನಮ್ಮ ಗುರುಗಳೇ ಮಾಡ್ತಾರೆ. ಸೊ ಅವ್ರ ವಿಡಿಯೋಗಳಲ್ಲಿ ಗೊತ್ತಾಗತ್ತೆ ನಿಮಗೆ. ಸ್ನೇಹಿತರೆ, ಇನ್ನೂ ಇವರನ್ನು ಬೀಳ್ಕೊಡುವಂಥ ಸಮಯ. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಬೆಂಕಿ ಹಚ್ಚಿದ್ದೀವಿ, ಬೆಂಕಿ ಜಾಸ್ತಿ ಈಗ ಉರಿತಾ ಅವ್ರದ್ದು ಫ್ಲೈಟು ಮೇಲಕ್ಕೆ ಹಾರಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇಲ್ಲಿಗೆ ಈ ಒಂದು ಸೀರೀಸ್ ಎಂಡ್ ಆಗ್ತಾ ಇಲ್ಲ. ನೆಕ್ಸ್ಟ್ ಕಂಟಿನ್ಯೂಷನ್ ನಮ್ಮ ಸರ್ ಮಾಡ್ತಾರೆ. ಸೊ ನಮ್ಮ ಸರ್ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಗ್ ಮಾಡ್ತಾರೆ. ಸೊ ಬ್ಲಾಗ್ ಅಂದರೆ ಒಂದು ಸೀರಿಯಸ್ ಬ್ಲಾಗ್ ಅಲ್ಲ, ಯಾವ ರೀತಿ ಇರುತ್ತೆ ಮೋದಿ ಕೇರ್ ಕಡೆಯಿಂದ ಫ್ರೀ ಟ್ರಿಪ್ ಅಂತ ಕಡಿಮೆ ಇರಲ್ಲ, ಯಾವ ರೇಂಜಲ್ಲಿ ಇರುತ್ತೆ ಅಂತ ಇವ್ರ ವಿಡಿಯೋಗಳಲ್ಲಿ ನೋಡಿ ಗೊತ್ತಾಗತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಮೋದಿ ಕೇರಿಂದ ಯಾವ ಟ್ರಿಪ್ ಹೋಗ್ಬೇಕು ಅಂತ. ಕೊಟ್ಬಿಟ್ಟು ಪ್ಯಾಕೇಜಲ್ಲಿ ಹೋದ್ರೂ ಸಿಗಲ್ಲ ಅಂತ ಅದ್ಭುತವಾದಂಥ ಒಂದು ಟ್ರಿಪ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ. ಮೋದಿ ಕೇರ್ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಪ್ರಾಡಕ್ಟು, ದುಡ್ಡು, ಬಿಸ್ನೆಸ್ ಅಂತಲ್ಲ. ಮೋದಿ ಕೇರ್ ಲೈಫ್ ಹೇಗೆ ಕೊಡುತ್ತೆ, ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡುತ್ತೆ, ಹೇಗೆ ಎಂಜಾಯ್ಮೆಂಟ್ ಕೊಡುತ್ತೆ, ಫ್ಯಾಮಿಲಿ ಜೊತೆ ಬಾಂಡಿಂಗ್ ಹೇಗೆ ಕೊಡುತ್ತೆ, ಹೀಗೆ ಟೀಮ್ ಜೊತೆ ಬಾಂಡಿಂಗ್ ಹೇಗೆ ಕೊಡುತ್ತೆ, ಎಲ್ಲವನ್ನು ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀರಾ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋಗೆ ಕಾಯ್ತಾ ಇರಿ. ಬಾಯ್ ಬಾಯ್ ಫ್ರಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್.